ಚಂದ್ರಶೇಖರ್ ದೊಡ್ಡಮನಿ ಅಂತ KRS ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ. ಇವತ್ತು ನಾವು ತಾಮ್ರಳ್ಳಿ ಹಗರಿಬೊಮ್ಮನಹಳ್ಳಿ ತಾಲೂಕಿನ ತಾಮ್ರಳ್ಳಿ ಗ್ರಾಮಕ್ಕೆ ಬಂದು ಇಲ್ಲಿ ಹೋಬಳಿ ಘಟಕವನ್ನು ಸ್ಥಾಪನೆ ಮಾಡಿದ್ವಿ. ಮತ್ತು KRS ಪಕ್ಷಕ್ಕೆ ನೂತನವಾಗಿ ಇಲ್ಲಿಯ ಒಂದು ಪ್ರಮುಖ ರೈತರು ಇವತ್ತು ಸೇರ್ಪಡೆಯಾಗಿದ್ದಾರೆ. ಇದರ ಮೂಲ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಭಾಗದಲ್ಲಿ TB ಡ್ಯಾಮ್ ಇದ್ದೂ ಹೊಲಗಳಿಗೆ ನೀರು ಹಾಯಿಸ್ಲಿಕ್ಕೆ ಆಗ್ತಾಯಿಲ್ಲ. ಹಾಗೆಯೇ ಓಬರಾಯನ ಕಾಲದಲ್ಲಿ ಆಗಿರ್ತಕ್ಕಂಥ ಈ ಲಿಫ್ಟ್ ಇರಿಗೇಷನ್ನು ಸಂಪೂರ್ಣವಾಗಿ ನಿಂತೋಗಿದ್ದಾವೆ. ಅವು ಕೂಡ ನೀರು ಹರಿಸ್ಲಿಕ್ಕೆ ಆಗ್ತಾಯಿಲ್ಲ. ಮಳೆ ನಿಂತೋಗಿದೆ. ಒಂದಿಷ್ಟು ಬೆಳೆಗೆ ಇನ್ನೂ ನೀರು ಬೇಕಾಗಿದೆ, ಆದರೆ ನೀರು ಹರಿಸ್ಲಿಕ್ಕೆ ಕೂಡ ಇಲ್ಲಿ ಆಗ್ತಿಲ್ಲ. ದಯವಿಟ್ಟು ನಮ್ಮ ಹೋಬಳಿಗೆ ಬನ್ನಿ ಅಂತೇಳ್ಬಿಟ್ಟು ಇಲ್ಲಿಯ ನಮ್ಮ KRS ಪಕ್ಷದ ಸೈನಿಕರು ಮತ್ತು ಇಲ್ಲಿಯ ರೈತರು ಎಲ್ಲರೂ ನಮ್ಮನ್ನು ಇಲ್ಲಿಗೆ ಬರಮಾಡಿಕೊಂಡ್ರು. ಇಲ್ಲಿ ಬಂದ ನಂತರ ಒಂದಿಷ್ಟು ಭಾಳ ನೋವಿನ ಸಂಗತಿ ಏನಪ್ಪ ಅಂತಂದರೆ, ನೀರಿದ್ದೂ ಬಾಯಾರಿಕೆಯಿಂದ ಸತ್ರು ಅಂತ ಹೇಳ್ಬಿಟ್ಟು ಒಂದು ಅಗಸರದ ಒಂದು ಗಾದೆ ಇದೆ. ಅದು ಸೇಮ್ ಪ್ರೊಸೀಜರ್ ಇಲ್ಲಿ ಕೂಡ ಕಾಡ್ತಾ ಇದೆ. ಸೊ ಹಾಗಾಗಿ ನಮ್ಮ KRS ಪಕ್ಷಕ್ಕೆ ಬೆಂಬಲ ನೀಡಿದ್ದೇ ಆದಲ್ಲಿ, ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ದೇ ಆದಲ್ಲಿ ಇದಕ್ಕೆಲ್ಲವೂ ಪರಿಹಾರ ಇದೆ. ಇಲ್ಲವಾದಲ್ಲಿ ಇವತ್ತು ಇಲ್ಲಿಯ ಸ್ಥಳೀಯ ಶಾಸಕರು ಮಾಜಿ ಇರ್ಬೋದು, ಹಾಲಿಯಾಗಿರ್ಬೋದು, ಅವರವರು ತಮ್ಮ ಮೇಲೆ ಏನೋ ರಾಜಕೀಯಕ್ಕೆ ಅಂದರೆ ಎಲೆಕ್ಷನ್ ಗೆಲ್ಲೋಕ್ಕಿಂತ ಪೂರ್ವದಲ್ಲಿ ಕೊಟ್ಟಿರ್ತಕ್ಕಂಥ ಒಂದಿಷ್ಟು ಭರವಸೆ ಏನಿದೆವಲ್ಲ, ಅದು ಯಾವುದೂ ಈಡೇರ್ತಾ ಇಲ್ಲ. ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಇದೆ. 2 ವರ್ಷ ಆದ್ರೂ ಈವರೆಗೂ ಆ ಕಾಲುವೆಗಳಿಗೆ ನೀರು ಹರಿದಿದೆ ಇಲ್ಲ ಅಂತೇಳ್ಬಿಟ್ಟು ನೋಡಲಿಲ್ಲ. ಮಾಲ್ವಿ ಜಲಾಶಯ ಹೋದ ವರ್ಷ ಏನು ಸ್ವತಂತ್ರ ಸಿಕ್ಕಾಗ ಏನು ಸಂಭ್ರಮನ ಆಚರಣೆ ಮಾಡ್ದಂಗೆ ಅಲ್ಲಲ್ಲಿ ದೊಡ್ಡ ದೊಡ್ಡ ಫ್ಲೆಕ್ಸ್ಗಳು ಕೊಟೌಟ್ಸ್ಗಳನ್ನು ಹಾಕಿಬಿಟ್ಟು ಸಂಭ್ರಮನ ಆಚರಣೆ ಮಾಡಿದರು. ಆದರೆ ಹೋದ ವರ್ಷ ಸಮೃದ್ಧವಾದಂಥ ಮಳೆ, ಆದರೆ ಆ ನೀರನ್ನು ತಡೆ ಹಿಡಿಲಿಕ್ಕೆ ನಮ್ಮ ಕಡೆ ಸಾಧ್ಯ ಆಗಲಿಲ್ಲ. ಪೋಲ್ ಆಗ್ತಾಯಿತ್ತು, ರಾಜಕಾರಣಿಗಳ ಗಮನಕ್ಕಿದೆ ಪೋಲ್ ಆಗ್ತಾಯಿದೆ ಅಂತ. ಆದರೆ ಅದನ್ನು ನೀರು ನಿಲ್ಲಿಸಿ ಏನು ಮಾಡೋಣ? ಯಥಾ ರೀತಿ ಏನು ರೈತರಿದ್ದರು ಅದೇ ರೀತಿ ಇರಲಿ, ಅವರೇನೋ ಬೆಳೆದು ಬಿಟ್ಟರೆ ನಮ್ಮ ಹಿಂದೆ ಚೇಲಾಗಿರಿ ಮಾಡೋರು ಯಾರನ್ನೋ ಮನಸ್ಥಿತಿ ಏನೋ ಮೇ ಬಿ. ಹಾಗಾಗಿ ಇವತ್ತು ಗಮನಿಸ್ಬೋದು, ಇಲ್ಲಿಯ ನಮ್ಮ ಹಗರಿಬೊಮ್ಮನಹಳ್ಳಿ ತಾಲೂಕು ಈ ಕ್ಷೇತ್ರದ ಜನ TB ಡ್ಯಾಮ್ ಗೇಟ್ ಹೊಡಿತು. TB ಡ್ಯಾಮ್ ಗೇಟು ಹೊಡೆದಾಗ ಕೇವಲ 8-10 ದಿವಸದೊಳಗಡೆ ಅದನ್ನು ಸಂಪೂರ್ಣವಾಗಿ ಬಿಗಿ ಮಾಡಿಬಿಟ್ರು. ಅಷ್ಟು ದೊಡ್ಡ ಪ್ರೆಷರ್ ಇರ್ತಕ್ಕಂಥ ನೀರು. ಮಾಲ್ವಿ ಜಲಾಶಯ ಗೇಟ್ಗಳನ್ನು ಸ್ಟಾಪ್ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಇದೆಲ್ಲವೂ ಕೂಡ ರಾಜಕೀಯ ಕುತಂತ್ರ ಅಂತೇಳ್ಬಿಟ್ಟು. ಆ ನೀರನ್ನು ನಿಲ್ಲಿಸಿದ್ದೇ ಆಗಿದ್ದರೆ ಅಲ್ಲಿಯ ಭಾಗದಲ್ಲಿ ಅಂತರ್ಜಲ ಹೆಚ್ಚಾಗ್ತಿತ್ತು. ಆಮೇಲೆ ಎಡದಂಡೆ ಬಲದಂಡೆ ಕಾಲುವೆಗಳಿಗೆ ನೀರು ಹರಿಸುವಂಥ ಕೆಲಸ ಮಾಡ್ಬೋದಾಗಿತ್ತು. ಈವರೆಗೂ ಕೋಟಿಗಟ್ಟಲೆ ಹಣ ಸಾರ್ವಜನಿಕರ ಹಣದಿಂದನೇ ನೀರು ತಂದಿರೋದಲ್ಲಿ, ಹೌದಾ? ಮತ್ತು ಮಳೆರಾಯನದಿಂದ ಬಂದಿರತಕ್ಕಂಥ ಹಳ್ಳಗಳ ಮುಖಾಂತರ ಹರಿದು ಬಂದಿರತಕ್ಕಂಥ ನೀರೂ ಇದೆ. ಆದರೆ ಒಂದು ಹನಿ ನೀರು ಯಾವ ಕಾಲುವೆಗಳಿಗೆ ಕೂಡ ನೀರು ಹರಿಸ್ಲಿಲ್ಲ. ಆ ಕೆಲಸ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡತ್ತೆ. ಹಾಗಾಗಿ ಇಲ್ಲಿಯ ರೈತರು ನಮಗೆ ಅವರ ಸಹಕಾರ ಮತ್ತು ಬೆಂಬಲ ಬೇಕು. ಜೊತೆಯಲ್ಲಿ ಅವರ ಏನು ಅಂತಾರಲ್ಲ, ಹೋರಾಟಕ್ಕೆ ಕೈ ಜೋಡಿಸ್ಬೇಕು. ಆಗ ಮಾತ್ರ ಸಾಧ್ಯ. ಇದಕ್ಕೆ ಒಂದು ಉದಾಹರಣೆ, ಹೌದು ಇವೆಲ್ಲ ನಾವು ಭಾಷಣ ಮಾಡ್ತಾಯಿದ್ದೀವಿ, ಮುಂದೆ ಯಾವ ರೀತಿ ನಿಮ್ದೇನಪ್ಪ ಏನು ಮಾಡಿದ್ದೀರಿ ಅಂತ ಕೇಳ್ತಾರಲ್ವ. ಹಗರಿಬೊಮ್ಮನಹಳ್ಳಿ ತಾಲೂಕಿನ ಕೊಡಳಿ ಗ್ರಾಮದ ಕೆರೆಗೆ ನೀರು ಹರಿಸಿ ಹಗಲು ಧರಣಿಯನ್ನು ಮಾಡಿದ್ವಿ. ಹಗಲು ರಾತ್ರಿ ಧರಣಿ ಮಾಡಿದ ನಂತರ ಪ್ರತ್ಯೇಕ ಒಂದು ಪೈಪ್ಲೈನ್ ಮಾಡಿಸಿ ಆ ಕೆರೆಗೆ ನೀರು ಉಣಿಸುವಂಥ ಕೆಲಸವನ್ನು ನಾವು ಮಾಡಿದ್ವಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿ. ಹಾಗೆಯೇ ಹಗರಿಬೊಮ್ಮನಹಳ್ಳಿ ತಾಲೂಕಿನ ವಿಶೇಷ ಚೇತನರಿಗೇನು ವಾಹನವನ್ನು ಕೊಡಬೇಕಾಗಿತ್ತು, ಅದರಲ್ಲಿ ಕೂಡ ರಾಜಕೀಯ ಮಾಡ್ತಾಯಿದ್ರು. ಅಲ್ಲಿ ಕೂಡ ಹಗಲು ರಾತ್ರಿ ನಾವು ಬಸವೇಶ್ವರ ಸರ್ಕಲಲ್ಲಿ ಧರಣಿ ಕೂತು ಆ ನಿಜವಾದ ಫಲಾನುಭವಿಗಳಿಗೆ ಏನು ತ್ರಿಚಕ್ರ ವಾಹನವನ್ನು ಕೊಡಿಸೋದ್ರಲ್ಲಿ ಕೂಡ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬಹು ದೊಡ್ಡ ಪಾತ್ರವಿದೆ. ಹಗರಿಬೊಮ್ಮನಹಳ್ಳಿ ತಾಲೂಕಿನ ಸಮಸ್ತ ನಾಗರಿಕರು, ಪ್ರಜ್ಞಾವಂತ ಮತದಾರರು ಮತ್ತು ಹೋರಾಟಗಾರರು, ಯಾವುದೇ ಹೋರಾಟ, ರೈತ ಹೋರಾಟ ಆಗಿರ್ಬೋದು, ಸಾಮಾಜಿಕ ಹೋರಾಟಗಾರರಾಗಿರ್ಬೋದು, ಕರ್ನಾಟಕ ರಾಷ್ಟ್ರ ಪಕ್ಷದ ಜೊತೆಯಲ್ಲಿ ಕೈ ಜೋಡಿಸಿದ್ದೇ ಆದಲ್ಲಿ ಸಮೃದ್ಧ ನೀರಾವರಿಗೆ ಏನು ಸಾಧ್ಯ ಆಗತ್ತೆ ಅದನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೊಂಡು ನಿಮ್ಮ ಮುಂದಾಳತ್ವದಲ್ಲಿ ಅದನ್ನು ತರುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸಂಪೂರ್ಣ ನೀರಾವರಿ ಏನು ಲಿಫ್ಟ್ ಇರಿಗೇಷನ್ ಏನಿದಾವಲ್ಲ, ತಾಮ್ರಹಳ್ಳಿ ಭಾಗದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಲಿಫ್ಟ್ ಇರಿಗೇಷನ್ನಲ್ಲಿ ಕೂಡ ನೀರು ಹರಿಸಲಿಕ್ಕೆ ಮತ್ತು ಯಥಾ ರೀತಿ ಮುಂಚೆ ಓಬರಾಯನ ಕಾಲದಲ್ಲಿ ಇರ್ತಕ್ಕಂಥ ಮೋಟ್ರ್ಗಳನ್ನು ತೆಗೆದಾಕಿ ಈಗ ಬೇಕಾಗಿರ್ತಕ್ಕಂಥ ಹೈಸ್ಪೀಡ್ಗಳನ್ನು ಮೋಟ್ರ್ಗಳನ್ನು ಹಾಕ್ಕೊಂಡು ಕಾಲುವೆಗಳನ್ನು ಈ ನರೇಗಾ ಯೋಜನೆ ಅಡಿಯಲ್ಲಿ ಕಾಲುವೆಗಳನ್ನು ನಿರ್ಮಾಣ ಮಾಡಿಕೊಂಡು ಮತ್ತು ಎಲ್ಲೇನೋ ಹೂಳು ಎತ್ತೋದಾದರೆ ನರೇಗಾ ಯೋಜನೆಗಳಲ್ಲಿ ಹೂಳು ಎತ್ತುವಂತೆ ನಾವು ಒತ್ತಾಯ ಮಾಡಿ. ಮತ್ತು ಸರ್, ಇವಾಗ ಮಾಲ್ವಿ ಜಲಾಶಯದ ಕೆನಲ್ಲು ಇವಾಗ ಮಳೆಗಾಲೆಲ್ಲ ಸಂಪೂರ್ಣವಾಗಿ ಮುಗೀತು. ಇನ್ನೂ ಕೆನಲ್ಲು
ದುರಸ್ತಿನೂ ಆಗಿಲ್ಲ, ಗೇಟ್ ರಿಪೇರಿಗಳು ಸರಿಯಾಗಿಲ್ಲ, ಡ್ಯಾಮ್ಗಳು ಪರಿಪೂರ್ಣವಾಗಿ ತುಂಬಿಲ್ಲ. ಇವಾಗ 150 ಕೋಟಿ ಖರ್ಚು ಮಾಡಿದ್ದು ಸುಮ್ಮನೆ ವ್ಯರ್ಥ ಆಯ್ತಲ್ರ? 158 ಕೋಟಿ ಅಂತ ಹೇಳ್ತಾರೆ. ಆದರೆ ಇದು ವ್ಯರ್ಥ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸಾಮಾನ್ಯ ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ಸಾಮಾನ್ಯ ಜನ ಈ ದುಡ್ಡು ಯಾರ್ದು, ಯಾಕೆ ವ್ಯರ್ಥ ಆಗ್ತಾ ಇದೆ, ಯಾಕೆ ಈ ರೀತಿ ಜನಪ್ರತಿನಿಧಿಗಳು ನೆಗ್ಲೆಕ್ಟ್ ಮಾಡ್ತಾಯಿದ್ರು ಅಂತ ತಿಳ್ಕೊಂಡಿದ್ದ ದಿವಸ ಜನಪ್ರತಿನಿಧಿಗಳು ಎಲ್ಲಿ ಸಮಾಜದಲ್ಲಿ ಬಂದು ಮುಖ ತೋರಿಸ್ಕೊಳ್ಳೋಕೆ ಕೂಡ ಲಾಯಕ್ಕಿರಲ್ಲ, ಆ ರೀತಿ ಆಗುತ್ತೆ. ಹಾಗಾಗಿನೇ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಉದ್ಭವ ಆಗಿರೋದು. ಯಾಕಂದರೆ ಜನಗಳಿಗೆ ಮಾಹಿತಿಯ ಕೊರತೆ ಇದೆ, ಜನಗಳಿಗೆ ಅವೇರ್ನೆಸ್ ಇಲ್ಲ. ನಾವು ಮುಂಚೆ ನಮ್ಮ ಬಾಲ್ಯದಲ್ಲಿ ಅಲ್ಲಲ್ಲಿ ಗೋಡೆ ಬರಹಗಳಿದ್ದು, ಯಾವ್ಯಾವ ಸರ್ಕಾರಿ ಯೋಜನೆಗಳಿದ್ದಾವೆ, ಅದರ ಲಾಭ ಹೇಗೆ ಪಡಿಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕಂತೇಳಿ. ಈಗ ಫ್ಲೆಕ್ಸ್ಗಳು ಬಂದಿದ್ದಾವೆ, ಆದರೆ ಆ ಫ್ಲೆಕ್ಸ್ಗಳಲ್ಲಿ ಯಾವ್ಯಾವ ಲಾಭ ಹೇಗೆ ಪಡಿಬೇಕಂತ ಹೇಳ್ಬಿಟ್ಟು ಅಲ್ಲಿ ಮಾಹಿತಿ ಇರುತ್ತೆ. ಆದರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಅವ್ರೇನೋ ನಿಮಗೆ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಅಂದರೆ, ಅಥವಾ ಆ ಯೋಜನೆ ನಿಮಗೆ ಲಾಭ ಸಿಗ್ತಾ ಇಲ್ಲ ಅಂದರೆ ಇಂಥ ನಂಬರ್ಗೆ ಕರೆ ಮಾಡಿ ಅಂತ ಇರುತ್ತೆ. ಆದರೆ ಆ ಕರೆ ಮಾಡಿದರೆ ಯಾವ ನಂಬರು ಕೆಲಸ ಮಾಡಲ್ಲ. ಆದರೆ ಅದಕ್ಕೆ ಒಂದು ಕಾಲ್ ಸೆಂಟ್ರ್ ಲಕ್ಷಾಂತರ ಏನು ಬಂಡವಾಳ ಹಾಕಿ ಅಲ್ಲಿ ಕಾಲ್ ಸೆಂಟ್ರಲ್ಲಿ ಕುಂದಿರ್ಸಿರ್ತಾರೆ, ಅವರು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ. ಯಾವುದು ಕೂಡ ಸರಿಯಾಗಿ ಸಕ್ರಿಯವಾಗಿ ಕೆಲಸ ಆಗ್ತಾಯಿಲ್ಲ. ಇದೆಲ್ಲ ಸರಿ ಹೋಗಬೇಕಂತಂದರೆ KRS ಪಕ್ಷವನ್ನು ಸಪೋರ್ಟ್ ಮಾಡಬೇಕು. ಇದೆಲ್ಲ ಗೊತ್ತಿದೆ ನಮಗೆ. ಈಗ ಮಾಲ್ವಿ ಜಲಾಶಯ ಇದು ಹೋದ ವರ್ಷ ನಿರಂತರವಾಗಿ ನೀರು ಹರಿತು, ಅದನ್ನು ತಡೆ ಹಿಡಿಲಿಕ್ಕೆ ಯಾವ ರಾಜಕಾರಣಿಗಳು ಕೂಡ ಮುಂದೆ ಬರಲಿಲ್ಲ. ಆದರೆ ಸಂಭ್ರಮ ಆಚರಣೆಯಲ್ಲಿ ಮುಂದೆ ಇದ್ದರು. ಮಾಲ್ವಿ ಜಲಾಶಯದು ಏನು ಗೇಟ್ ದುರಸ್ತಿ ಇದೆ ಅದು ಈ ಕೂಡಲೇ ಆಗಬೇಕು. ಹಾಗೆಯೇ ಮಾಲ್ವಿ ಜಲಾಶಯ ನೀರು ಈಗಾಗಲೇ TB ಡ್ಯಾಮಲ್ಲಿ ಹಿನ್ನೀರಿದೆ, ರಾಜವಾಳ ಡ್ಯಾಮು ಕೂಡ ಫುಲ್ಫಿಲ್ ಇದೆ. ಸೊ ಹಾಗಾಗಿ ನೀರನ್ನು ಸಂಪೂರ್ಣವಾಗಿ ಕೆರೆನ ತುಂಬಬೇಕು ಮತ್ತು ಕೋಡಿ ಹರಿಸ್ಬೇಕು. ಏನು 1 ತಿಂಗಳದೊಳಗಡೆ. ಇದು KRS ಪಕ್ಷ ಏನು ಸ್ಪಷ್ಟವಾಗಿ ನಿಮ್ಮನ್ನು ಗಡುವು ಕೊಡ್ತಾ ಇದೆ. ಇಲ್ಲವಾದಲ್ಲಿ ಉಗ್ರವಾದ ಒಂದು ಹೋರಾಟವನ್ನು ನಮ್ಮ ರಾಜ್ಯಾಧ್ಯಕ್ಷರನ್ನೇ ಇಲ್ಲಿ ಕರೆಸಿ ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಬಂದು ಉಗ್ರವಾದಂಥ ಹೋರಾಟವನ್ನು ಮಾಡ್ತದೆ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಹಾಗೆಯೇ ಈ ಭಾಗದಲ್ಲಿ ಇರ್ತಕ್ಕಂಥ ಲಿಫ್ಟ್ ಇರಿಗೇಷನ್ ಏತ ನೀರಾವರಿ ಯೋಜನೆಗಳಿಗೆ ಏನು ಇದ್ದಾವೆ, ಈ ತಿಂಗಳದಲ್ಲೇ ಏನು ಸಂಪೂರ್ಣವಾಗಿ ಏನು ಮೋಟ್ರುಗಳು ದುರಸ್ತಿ ಆಗಿವೆ ಸರ್. ಮೋಟ್ರುಗಳು ಏನು ದುರಸ್ತಿ ಇದಾವಲ್ಲ, ಅದನ್ನು ರೀಪ್ಲೇಸ್ ಮಾಡಿಬಿಟ್ಟು ಇಮಿಡಿಯೇಟ್ ಕಾಲುವೆಗಳಿಗೆ ನೀರು ಹರಿಸಿ ಈ ಬೇಸಿಗೆಗೆ ಮತ್ತು ರೈತರು ಒಂದು ಬೆಳೆ ತೆಗಿಲಿಕ್ಕೆ ಯಾವ ರೀತಿ ಅನುಕೂಲ ಆಗಬೇಕು ಆ ಅನುಕೂಲನ ಕಲ್ಪಿಸ್ಕೊಡುವಂಥ ಕೆಲಸ ಏತ ನೀರಾವರಿ ಇಲಾಖೆ ಅಧಿಕಾರಿಗಳು ಮಾಡಬೇಕು. ಹಾಗೆಯೇ ಇಲ್ಲಿ ಸ್ಥಳೀಯ ಶಾಸಕರು ಇದಕ್ಕೆ ಭಾಳ ಮುಖ್ಯವಾಗಿ ರೈತರ ವಿಚಾರದಲ್ಲಿ ರಾಜಿ ಇಲ್ಲದೇ ಇಲ್ಲಿ ಬಂದು ವಿಸಿಟ್ ಮಾಡಿ ಅವರಿಗೆ ಮಾರ್ಗದರ್ಶನ ಕೊಡಬೇಕು. ಇಲ್ಲವಾದಲ್ಲಿ ನಾವು KRS ಪಕ್ಷದಿಂದ ಒಂದು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ.